ವಿಮಾನದಲ್ಲಿ ಇದ್ದಂತಹ ಎಲ್ಲಾ 242 ಮಂದಿ ಸಾವನ್ನಪ್ಪಿದ್ದಾರೆ. ಸುದ್ದಿ ಸಂಸ್ಥೆ ಅಸೋಸಿಯೇಟೆಡ್ ಪ್ರೆಸ್ ಎಪಿ ವರದಿಯನ್ನ ನೀಡ್ತಾ ಇದೆ. ವಿಮಾನದಲ್ಲಿ ಇದ್ದಂತಹ ಯಾರೊಬ್ಬರೂ ಕೂಡ ಬದುಕಿ ಉಳಿದಿಲ್ಲ. ವಿಮಾನದಲ್ಲಿ ಇದ್ದಂತಹ ಎಲ್ಲಾ ಪ್ರಯಾಣಿಕರು ಹಾಗೂ ಎಲ್ಲಾ ಸಿಬ್ಬಂದಿ ಬಲಿಯಾಗಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಎಲ್ಲಾ ಪ್ರಯಾಣಿಕರ ಸಾವಾಗಿದೆ. ವಿಮಾನದಲ್ಲಿ ಇದ್ದಂತಹ ಎಲ್ಲಾ ಪ್ರಯಾಣಿಕರು ಸಾವನ್ನಪ್ಪಿರುವಂತಹ ಭೀಕರ ವಿಮಾನ ಪತನ ಇದು. ವಿಮಾನದಲ್ಲಿ ಒಟ್ಟು 242 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಇದು ನಮ್ಮ ಭಾರತಕ್ಕೆ ಬ್ಲ್ಯಾಕ್ ಡೇ. ಎಲ್ಲ ಸಿಬ್ಬಂದಿಗಳು ಕೂಡ ಬಲಿಯಾಗಿದ್ದಾರೆ. ಒಟ್ಟು 11 ಸಿಬ್ಬಂದಿಗಳು ಕೂಡ ಇದ್ರು. ಥಾಮಸ್ ಸರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಥಾಮಸ್ ಸರ್, ನಾನು ನಿಜಕ್ಕೂ ಕೂಡ ಈಗಷ್ಟೇ ಇದೇ ಪ್ರಶ್ನೆಯನ್ನ ಕೇಳಿದೆ ನಾನು. ನೋಡಿ, ಒಟ್ಟು ಪ್ರಯಾಣಿಕರು 242 ಪ್ರಯಾಣಿಕರು ಏನಿದ್ರು ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಒಂದು ಕಡೆ ಒಂದು ಸ್ಯಾಡ್ ನ್ಯೂಸ್ ಸರ್. ವಿಮಾನದಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರು ಸಾವನ್ನಪ್ಪಿರುವಂತಹ ಭೀಕರ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಮಾನದಲ್ಲಿದ್ದಂತಹ 242 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಇದು ಸ್ಯಾಡ್ ನ್ಯೂಸ್. ನಮಗೆ ಮೊನ್ನೆ ನಡೆದಂತಹ ಘಟನೆಯನ್ನು ಕೂಡ ಜೀವನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗಷ್ಟೇ ಮತ್ತೊಂದು ಅಪಘಾತ, ಮತ್ತೊಂದು ಆಘಾತ. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನೋ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಿಜಕ್ಕೂ ಅಹಮದಾಬಾದ್ನ ವಿಮಾನ ದುರಂತ ನಡೆದಿತ್ತಲ್ಲ, ಅದಕ್ಕೆ ಸ್ವಲ್ಪ ಜನ ಆದರೂ ಬದುಕುಳಿತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಆದರೆ 242ಕ್ಕೆ 242 ಜನರು ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಇದೊಂದು ಬ್ಲ್ಯಾಕ್ ಡೇ. ಏನು ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದು ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ಅಸೋಸಿಯೇಟೆಡ್ ಪ್ರೆಸ್ ಏನಿದೆ, ಇದು ಒಂದು ನೀಡಿರೋ ಮಾಹಿತಿ ಪ್ರಕಾರ ವಿಮಾನದಲ್ಲಿದ್ದ ಎಲ್ಲರೂ ಅಂದ್ರೆ 242 ಮಂದಿ ಅಂದ್ರೆ ವಿಮಾನದ ಪ್ರಯಾಣಿಕರು ಮತ್ತೆ ವಿಮಾನದ ಕ್ರೂ ಅಂತ ಏನ್ ಕರೀತಾರೆ, ಅವರು ಗಗನಸಖಿಯರು ಇರ್ಬೋದು, ವಿಮಾನ ಸಹಾಯಕ ಸಿಬ್ಬಂದಿ ಇರ್ಬೋದು, ಪೈಲಟ್ ಇರ್ಬೋದು, ಕೋ ಪೈಲಟ್ ಇರ್ಬೋದು, ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ವಿಮಾನದಲ್ಲಿದ್ದ ಯಾರೊಬ್ಬರು ಬದುಕುಳಿದಿಲ್ಲ ಅಂತ ಹೇಳ್ಬಿಟ್ಟು ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಆದ್ರೆ ಅಸೋಸಿಯೇಟೆಡ್ ಪ್ರೆಸ್ ಏನೊಂದು ವರದಿ ಮಾಡಿದೆ, ಇದನ್ನ ಭಾರತದ ನಾಗರಿಕ ವಿಮಾನಯಾನ ಸಚಿವಾಲಯ ಆಗ್ಲಿ ಅಥವಾ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಏನ್ ಕರಿತೀವಿ DGCA ಅವರಾಗ್ಲಿ ಇನ್ನು ಖಚಿತಪಡಿಸಿಲ್ಲ. ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಮತ್ತೆ ಅಹಮದಾಬಾದ್ ಏರ್ಪೋರ್ಟ್ ನ ಅಥಾರಿಟಿ ಕೂಡ ಈ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಈ ಒಂದು ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಮತ್ತೆ ಅಸೋಸಿಯೇಟೆಡ್ ಪ್ರೆಸ್ಗೆ ಅಹಮದಾಬಾದ್ ನ ಕಮಿಷನರ್ CS ಮಲ್ಲಿಕ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಬಿಟ್ಟು ಒಂದು ಇನ್ಫಾರ್ಮೇಶನ್ ಈಗ ಬರ್ತಾ ಇದೆ. ಆದ್ರೆ ಈ ಬಗ್ಗೆ ಅಧಿಕೃತವಾಗಿ ಇನ್ನಷ್ಟೇ ಮಾಹಿತಿ ಬರ್ಬೇಕಾದ್ರೆ ಒಂದಂತೂ ಸತ್ಯ, ಈ ವಿಮಾನ ಏನು ಕೇವಲ ಲೋ ಆಲ್ಟಿಟ್ಯೂಡ್ ಅಲ್ಲೇ ಹೋಗೋವಾಗ್ಲೇನೆ ಅಂದ್ರೆ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೇವಲ 3 ನಿಮಿಷಗಳಲ್ಲೇ ಏನು ಈ ಒಂದು ವಿಮಾನ ಪತನ ಆಯ್ತು. ಇದು ನಿಜಕ್ಕೂನು ಈ ಒಂದು ಅಪಘಾತದಲ್ಲಿ ಯಾರೊಬ್ರು ಬದುಕುಳಿಯ ಸಾಧ್ಯತೆ ಕಡಿಮೆ ಅಂತಾನೆ ಭಾವಿಸಲಾಗಿತ್ತು. ಯಾಕೆಂದ್ರೆ ಒಂದು ಸುಟ್ಟ ಗಾಯಗಳ ಪ್ರಕರಣದಿಂದ ಬಹಳಷ್ಟು ಜನ ಜೀವ ಕೈ ಚೆಲ್ಲೋ ಸಾಧ್ಯತೆಗಳು ಇದ್ವು. ಆ ಒಂದು ಸಾಧ್ಯತೆಗಳು ನಿಜವಾಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿ ಸಿಗ್ತಾ ಇದೆ. ವಿಮಾನದಲ್ಲಿದ್ದ ಎಲ್ಲರೂ ಸತ್ತಿದ್ದಾರೆ ಅಂದ್ರೆ ಇದು ನಿಜವಾಗ್ಲೂ ಭಾರತದ ವೈಮಾನಿಕ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ದುರಂತ ಅಂತ ಹೇಳ್ಬೋದು ರಮ್ಯಾ. ನೋಡಿ, ನಾವು ದೃಶ್ಯದಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇತ್ತು. ಎಮರ್ಜೆನ್ಸಿಯಾಗಿ ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇದ್ರು. 25 ಮಂದಿ ಗಾಯಾಳುಗಳು ಅಂತ ಕೂಡ ಹೇಳ್ತಾ ಇದ್ವಿ. 25 ಮಂದಿಗಿಂತ ಅತಿ ಹೆಚ್ಚು ಗಾಯಾಳುಗಳು ಕೂಡ ದಾಖಲಾದ್ರು ಆಸ್ಪತ್ರೆಗೆ. ಅವರೆಲ್ಲರೂ ಕೂಡ ಇದೀಗ ಸಾವನ್ನಪ್ಪಿದ್ದಾರಾ ದಿಲೀಪ್? ಆರಂಭದಲ್ಲಿ ಏನಂತ ಒಂದು ಮಾಹಿತಿ ಬಂದಿತ್ತು, ಈ ಒಂದು ವಿಮಾನ ದುರಂತ ಸಂಭವಿಸಿದಂತ ಸಂದರ್ಭದಲ್ಲಿ ವಿಮಾನ ನೆಲ ಕಪ್ಪಳಿಸಿದಾಗ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಜ್ವಾಲೆ ಕಂಡು ಬಂತು, ದೊಡ್ಡ ಮಟ್ಟದ ಸ್ಫೋಟ ಕೂಡ ಸಂಭವಿಸಿತು. ಈ ಸಂದರ್ಭದಲ್ಲಿ ವಿಮಾನದ ಒಂದು ಅಗ್ನಿಯನ್ನ ನಂದಿಸೋದಕ್ಕೇನೆ ಸಾಕಷ್ಟು ಸಮಯ ಬೇಕಾಯ್ತು. ಬೆಂಕಿಯನ್ನ ನಂದಿಸಿದ ಬಳಿಕ ವಿಮಾನದ ಏನು ಅವಶೇಷವನ್ನ ತೆರವುಗೊಳಿಸಿ ವಿಮಾನದ ಒಳಗಿದ್ದವರನ್ನ ಹೊರಗಡೆ ತಂದು ಅವ್ರನ್ನ ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯದಲ್ಲೇ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಯಾರೆಲ್ಲ ಸುಟ್ಟ ಗಾಯಗಳಿಂದ ನರಳ್ತಾ ಇದ್ರು ಅವ್ರು ಕೂಡ ಆಸ್ಪತ್ರೆಯಲ್ಲಿ ಉಸಿರು ಚೆಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈ ಬಗ್ಗೆ ಏನು 242 ಪ್ರಯಾಣಿಕರು ಏನೊಂದು ಪ್ರಯಾಣ ಮಾಡ್ತಿದ್ರು ಅವರೆಲ್ಲ ಮೃತಪಟ್ಟಿದ್ದಾರೆ ಅಂದ್ರೆ ಇದು ಬಹಳ ಅತ್ಯಂತ ಗಂಭೀರವಾದಂತ ಮತ್ತೆ ಅತ್ಯಂತ ಆಘಾತಕಾರಿ ಸಂಗತಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನು ಸರ್ಕಾರ ಇನ್ನಷ್ಟು ಸ್ಪಷ್ಟ ಮಾಹಿತಿ ಕೊಡಬೇಕಾಗಿದೆ. ಮತ್ತೆ ಈ ಘಟನೆಗೆ ಕಾರಣ ಏನು ಅನ್ನೋದು ಕೂಡ ತಿಳಿದು ಬರಬೇಕಾಗಿದೆ ರಮ್ಯಾ.
ಮತ್ತು ಸ್ಥಳಕ್ಕೆ ಗೃಹ ಸಚಿವರು ಕೂಡ ಭೇಟಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಅವರು ಭೇಟಿ ಕೊಟ್ಟರೆ ಈಗಾಗಲೇ ವಿಮಾನ ದುರಂತದಲ್ಲಿ 169 ಭಾರತೀಯರು ಕೂಡ ಇದ್ದರು. ಎಲ್ಲೆಲ್ಲಿ ಅವರು ಹೇಗೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ? ಸದ್ಯಕ್ಕೆ ಸಿಕ್ತಿರೋ ಮಾಹಿತಿ ಅಂತ ಪ್ರಕಾರ ಇವಾಗ ಯಾರು ಪ್ರಮುಖ ವ್ಯಕ್ತಿಗಳೇನಿದ್ದಾರೆ ಅವರು ಗುಜರಾತ್ ಏರ್ಪೋರ್ಟ್ ನತ್ತ ಧಾವಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ವಿಮಾನ ದುರಂತ ಸಂಭವಿಸಿದಂತ ಸಮಯದಲ್ಲೇನೆ ತಜ್ಞರು ಈ ಬಗ್ಗೆ ವಿವರಿಸ್ತಾ ಇದ್ರು. ಏನಂದ್ರೆ ವಿಮಾನ ಬಿದ್ದ ರಭಸಕ್ಕೆ ವಿಮಾನ ಗುಜರಾತ್ನಿಂದ ಹೊರಡುವಾಗ ಅಂದ್ರೆ ಅಹಮದಾಬಾದ್ನಿಂದ ಹೊರಡುವಾಗಲೇ ಸಾವಿರಾರು ಲೀಟರ್ ಗ್ಯಾಸೋಲಿನ್ ಇಂಧನವನ್ನ ತುಂಬಿಸಲಾಗಿತ್ತು. ವಿಮಾನ ಬಿದ್ದಂತ ಸಂದರ್ಭದಲ್ಲಿ ಆ ವಿಮಾನದ ಏನೊಂದು ಗ್ಯಾಸ್ ಟ್ಯಾಂಕ್ ಇರುತ್ತೆ ಅದು ಸ್ಫೋಟಗೊಂಡು ಸಾವಿರಾರು ಲೀಟರ್ ಇಂಧನ ಒಮ್ಮೆಲೆ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಕಾಣಿಸ್ಕೊಂಡು ಸ್ಫೋಟ ಆಗಿದೆ. ಹಾಗಾಗಿ ಬಹುತೇಕ ಎಲ್ಲರೂ ಬದುಕುಳಿಯ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಲಾಗ್ತಿತ್ತು. ಈಗ ಅದು ಖಚಿತ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಮಾಹಿತಿ ಸುಳ್ಳಾಗ್ಲಿ ಅಂತಾನೆ ಎಲ್ಲರೂ ಆಶಿಸ್ತಾ ಇರೋದು. ಆದ್ರೆ ಸದ್ಯದ ಮಟ್ಟಿಗೆ ಎಲ್ಲವೂ ಅಯೋಮಯವಾಗಿದೆ. ಸರ್ಕಾರ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕ ನಂತರ ಒಂದು ಸ್ಪಷ್ಟನೆ ಸಿಗಲಿದೆ ರಮ್ಯಾ. ರೈಟ್.